ನಮ್ಮೊಟ್ಟಿಗೆ ಈಗ ಹಿರಿಯ ನಟ ಡಿಂಗ್ರಿ ನಾಗರಾಜ್ ಅವರು ಇದ್ದಾರೆ. ಅವರು ಕೂಡ ದ್ವಾರಕೀಶ್ ಅವರ ಅಂತಿಮ ದರ್ಶನ ಪಡೆಯೋದಕ್ಕೆ ಬಂದಿದ್ದಾರೆ. ಸರ್, ದ್ವಾರಕೀಶ್ ಅಂದಿದ ತಕ್ಷಣ ನಿಮಗೆ ಫಸ್ಟ್ ಏನು ನೆನಪಾಗುತ್ತೆ ಸರ್? ನನಗೆ ನೆನಪಾಗೋದು ಪ್ರಚಂಡ ಕುಳ್ಳ ಫಸ್ಟ್ ಅವ್ರ ಪಿಕ್ಚರಲ್ಲಿ ನಾನು ಅವರ ಯೂನಿಟ್ನಲ್ಲಿ ಪಾರ್ಟ್ ಮಾಡಿದೆ. ನನಗೆ ದೊರೆ ಅಂತ ಅವ್ರ ಪ್ರೊಡಕ್ಷನ್ ಮ್ಯಾನೇಜರು. ಇಲ್ಲೊಂದು ಕಡೆ ಯಾರು ಐಲ್ಯಾಂಡ್ ಹೋಟ್ಲಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಡಿಂಗ್ರಿ ನಿಮ್ಗೊಂದು ಫೋನ್ ಇದೆ ಮೆಡ್ರಾಸಿಂದ, ಬನ್ನಿ ದ್ವಾರಕಿ ಪಿಕ್ಚರ್ನ ಕಾದೆ. ಫೋನ್ ಬಂತು. ಅವ್ರು ಹೇಳಿದ್ರು, ಡಿಂಗ್ರಿ ನಿನಗೆ ಒಂದು ಕ್ಯಾರೆಕ್ಟರ್ ಫಿಕ್ಸ್ ಮಾಡಿದೆ ಅಂತ ದ್ವಾರಕಿ, ದಯವಿಟ್ಟು ನೀವು ನಾಳೆ ಮೆಡ್ರಾಸ್ಗೆ ಹೊರಡ್ಬರ್ಬೇಕಪ್ಪ. ಬರ್ತೀವಿ ಸರ್. ಹೋಗಿದ್ದು ಪ್ರಚಂಡ ಕುಳ್ಳದಲ್ಲಿ ಒಂದು ಸಾಂಗು, ಆ ಕತ್ತೆ ಮರಿ ತಗೊಂಡು ಡ್ಯಾನ್ಸ್ ಮಾಡ್ತಾರೆ. ಆ ಜೊತೆಲಿ ನಾನು 4 ಜನ ಸನ್ಯಾಸಿಗಳು ಡ್ರೆಸ್ ಹಾಕೊಂಡಿದ್ದೀವಿ. ಅದೊಂದು ನೆನಪು. ಫಸ್ಟ್ ಪಿಕ್ಚರ್ ಅವ್ರದ್ದು ಹತ್ರ ಜೊತೆ. ಯಾಕೆ ಪ್ರಥಮ ಚುಂಬನ ದಂತಭಗ್ನಂ ಅಂದಂಗೆ ಫಸ್ಟ್ ಪಿಕ್ಚರ್ ಅದನ್ನು ಮರೆಯೋಕ್ಕಾಗುತ್ತೆ. ಅಲ್ಲಿಂದ ನಮ್ಮ ದೋಸ್ತು ಪ್ರಾರಂಭ ಆಯಿತು. ಹಾಗಾಗಿ ಎಲ್ಲಂದ್ರೆ ಎಲ್ಲಿ ಸಿಕ್ಕಿದ್ರೆ ಡಿಗ್ರಿ ಹೆಂಗಿದೆಯಮ್ಮ, ಚೆನ್ನಾಗಿದೆಯಮ್ಮ. ಅವ್ರು ಯಾವುದೇ ಪ್ರೊಡಕ್ಷನ್ ಇದ್ರು ನನಗೊಂದು ಕ್ಯಾರೆಕ್ಟ್ರು, ಬ್ರಹ್ಮಗಂಟು ಒಂದು ಕ್ಯಾರೆಕ್ಟರ್ ಆಗಿದ್ರು, ಪೆದ್ದಾಗಿದ್ದೆಲ್ಲ ಒಂದು ಕ್ಯಾರೆಕ್ಟರ್ ಆಗಿದ್ರು, ಎಲ್ಲ ಒಂದು ಸಣ್ಣ ಕ್ಯಾರೆಕ್ಟರ್ ಆಗಿದ್ರು. ಆಮೇಲೆ ಬರೀ ಸುಳ್ಳು ಹೇಳ್ಕೊಂಡಿರ್ತಾರಲ್ಲ, ಅದೊಂದು ಅದೃಷ್ಟವಂತ. ಅದರಲ್ಲೂ ಕೂಡ ಒಂದು ಸಾಂಗು ಶಿವಗಂಗೆಯಲ್ಲಿ ಮಾಡಿದ್ರು, ನಾನು ದ್ವಾರಕೀಶ್ವರ ಜೊತೆಗೆ ಒಂದು ಸಾಂಗು. ಹೀಗೆ ಅವರ ನೆನಪು, ಅವರು ಮರೆಯಲಾಗದಂಥ ಘಟನೆಗಳು ಇದೆಲ್ಲ ನೆನೆಸ್ಕೊಂಡ್ರೆ ದ್ವಾರಕೀಶ್ ಅವರು ಇನ್ನೂ ಎಲ್ಲ ಹೋಗಿಲ್ಲ, ಇನ್ನು ನಮ್ಮ ಹತ್ರ ಎಲ್ಲ ಸುತ್ತಮುತ್ತ ಇಲ್ಲೇ ಇದ್ದಾರೆ ಅಂತ ಅನಿಸುತ್ತೆ. ಸರ್, ನೀವು ಅವರ ಸಮಕಾಲೀನರಾಗಿ ನೀವೆಲ್ಲ ಬರೀ ನಟನೆಗಷ್ಟೇ ಸೀಮಿತ ಆಗೋದ್ರಿ. ಅವರೊಬ್ಬ ಟೆಕ್ನಿಷಿಯನ್ ಆಗಿ, ಒಬ್ಬ ನಟನಾಗಿ ಸಾಕಷ್ಟು ಜನಕ್ಕೆ ಸ್ಫೂರ್ತಿ ಆದ್ರು. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅವರು ನಟ, ನಿರ್ಮಾಪಕ, ನಿರ್ದೇಶಕ, ಆಲ್ ಇನ್ ಆಲ್, ಜಾಕ್ ಆಫ್ ಆಲ್ ಅಂದಂಗೆ ಎಲ್ಲದರಲ್ಲೂ ಅವರು ತೊಡಸ್ಕೊಂಡಿದ್ರು. ಎಲ್ಲ ಚೆನ್ನಾಗಿ ಓದಿದ್ರು, ವಿದ್ಯಾವಂತರು, ಬುದ್ಧಿವಂತರು. ಅವ್ರು ಮಾತಾಡೋ ಶೈಲಿ ಇದೆಯಲ್ಲ, ಎಂಥವ್ರಿಗೂ ಎಲ್ಲ ಸಣ್ಣ ನಮ್ಮಂಥ ಸಣ್ಣ ಸಣ್ಣ ಮನುಷ್ಯರಿಗೂ ಅರ್ಥ ಆಗಬೇಕು ಅಂತ ಆ ಥರ ಮಾತಾಡೋರು. ಅಂಥ ಒಂದು ವ್ಯಕ್ತಿತ್ವ ಅವ್ರನ್ನ ಇವತ್ತು ನಾವು ಕಳ್ಕೊಂಡಿದ್ದೀವಿ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರಲ್ಲಿ ಬೇಡ್ಕೊಳ್ತೇವೆ. ಸರ್, ಕೊನೆಯದಾಗಿ ದ್ವಾರಕೀಶ್ ಅವ್ರನ್ನ ನೀವು ಯಾವಾಗ ಭೇಟಿಯಾಗಿದ್ರಿ, ಏನು ಮಾತುಕತೆ ನಡೆಸಿದ್ರಿ ಅಂತ? ಕೊನೆಯದಾಗಿ ಸುಮಾರು ಒಂದು 2-3 ತಿಂಗಳ ಕೆಳಗಡೆ ಒಂದು ಫಂಕ್ಷನ್ ಮಾಡಿದ್ರು. ಈ ಗುರು ಶಿಷ್ಯರು ಅಂತ ನಮ್ಮ ಶರಣಿನ ಹಾಕೊಂಡು ಪಾರ್ಟ್ ಮಾಡಿ ಪಿಕ್ಚರ್ ತೆಗೆದ್ರು. ಆ ಪಿಕ್ಚರ್ನಲ್ಲಿ ಡೈರೆಕ್ಟರ್ ಬಂದು ಇವನು ಸುಧೀರ್ ಅವ್ರ ಮಗ ತರುಣ್ ಸುಧೀರ್. ಅವ್ರ ದಿವಸ ನಮ್ಮನ್ನು ವೇದಿಕೆಗೆ ಕರೆದು ನನಗೆ ಅವ್ರಿಗೆ ಇಬ್ಬರು ಎಲ್ರಿಗೂ ಸನ್ಮಾನ ಮಾಡಿ, ಅದು ದ್ವಾರಕೀಶ್ ಅವ್ರ ಜೊತೆಲಿ ಇದ್ದಂಥ ಕೊನೆ ಗಳಿಗೆಗಳು. ಅವತ್ತು ಅವರಿಗೆ ಒಂದು ಬೆಳ್ಳಿ ಕಿರೀಟ ಕೂಡ ತೊಡಸಿದ್ರು. ಬಹುಶಃ ಅವರು ಸಾರ್ವಜನಿಕವಾಗಿ ಆ ತರ ಒಂದು ವೇದಿಕೆ ಹಂಚ್ಕೊಂಡಿದ್ದು ಅದೇ ಕೊನೆ ಅನ್ಸುತ್ತೆ ಸರ್. ಎಲ್ಲ ಇಷ್ಟ ಇಲ್ಲ ಅವ್ರಿಗೆ, ಆದ್ರೂ ಕೂಡ ವಿಧಿ ಇಲ್ಲ. ಜನಗಳ ಒತ್ತಡದ ಮೇರೆಗೆ, ಪ್ರೀತಿ ವಿಶ್ವಾಸಕ್ಕೆ ಯಾರೂ ಹೊಣೆ ಅಲ್ಲ, ಎಲ್ಲರೂ ತಲೆವಾಗಲೇಬೇಕು. ಹಂಗಾಗಿ ಅವರು ಅವತ್ತಿನ ದಿವಸ ಅದನ್ನೆಲ್ಲ ಸ್ವೀಕರಿಸಿದ್ರು. ಅದನ್ನು ಅನ್ಫರ್ಗೆಟಬಲ್, ಎವರ್ ಗ್ರೀನ್ ಆಗಿರುತ್ತೆ ನಮ್ಮ ತಲೆ ಒಳಗಡೆ. ಸರ್, ಕೊನೆಯದಾಗಿ ಒಂದಷ್ಟು ಚೆನ್ನೈ ದಿನಗಳನ್ನ ನೆನೆಸ್ಕೊಳ್ಳೋದಾದ್ರೆ, ಒಂದು ಅವಿಸ್ಮರಣೀಯ ಗಳಿಗೆ ಅನ್ನೋ ಒಂದು ನೆನಪು ಹಾಕೋದಾದ್ರೆ, ಶಿವಗಂಗೆಯಲ್ಲಿ ಅದೇ ಒಂದು ಅವ್ರದ್ದು ಅದೃಷ್ಟವಂತ. ನಾನು ಕರಳೆ ದೊರೆ ಅವರೆಲ್ಲ ಆ ಒಂದು ಘಟನೆ ಡ್ಯಾನ್ಸ್ ಮಾಡ್ತಿದ್ದು, ಜೊತೆಲಿದ್ದು, ಊಟ ಮಾಡಿದ್ದು, ದೊಡ್ಡ ಮರಗಳ ಕೆಳಗಡೆ ಅಲ್ಲೇ ಓಪನ್ ಥಿಯೇಟರ್, ಓಪನ್ ಏರಿಯಾನಲ್ಲಿ ಮರದ ಕೆಳಗಡೆ ಊಟ ಮಾಡಿದ್ದು, ಅದೆಲ್ಲ ಅನ್ಫರ್ಗೆಟಬಲ್, ಮರೆಯೋಕ್ಕಾಗಲ್ಲ. ಅವರು ಈ ಮೊನ್ನೆ ರೀಸೆಂಟಾಗಿ ಒಂದು ಫೋನ್ ಬಂದಿತ್ತು. ಚೌಕದಲ್ಲಿ ನಾನು ಪಾಠ ಮಾಡಿದೆ. ಅವ್ರ ಮಗ ಮಾತಾಡ್ಬೇಕಾದ್ರೆ ನಾನು ಪಾಠ ಮಾಡಿದ್ದೀನಿ ಗೊತ್ತಾಯ್ತು. ತಕ್ಷಣ ನಾನು ಸಾಯಂಕಾಲ ಫೋನ್ ಮಾಡಿದ್ರು, ಏನೋ ಮಾಡಿ ಇದು ಹೆಂಗಿದ್ಯಮ್ಮ ಅಂದ. ಸರ್, ಚೆನ್ನಾಗಿದ್ದೀನಿ ಸರ್, ನಮ್ಮ ಪಿಕ್ಚರ್ನ ಪಾಠ ಮಾಡಿದ್ದೆ ಅಂತ. ಸರ್, ನಮ್ಗೊಂದು ಅವಕಾಶ ಕೊಟ್ಟಿದ್ದ ಸರ್ ನಿಮ್ಮ ಮಗ ಅವರು ಅಂತ. ಅವ್ನಿಗೆ ಒಳ್ಳೆ ಪೇಮೆಂಟ್ ಕೊಟ್ಟರು ಡಿಂಗ್ರಿಗೆ ಅಂಥೇಳಿ ತಕ್ಷಣ ಅವರು ಒಳ್ಳೆ ಪ್ರೊಡಕ್ಷನ್ ಮ್ಯಾನೇಜರ್ ಕೇಳಿದ್ರೆ 20,000 ರೂಪಾಯಿ ತಂದುಕೊಟ್ರು. ಬರೀ ಒಂದೇ ಒಂದು ದಿವಸ, ಅರ್ಧ ದಿವಸ ಕೆಲಸ ಮಾಡಿದ್ದಕ್ಕೆ. ಇದನ್ನು ನಾವು ಮರೆಯೋಕ್ಕಾಗಲ್ಲ. ಒಬ್ಬ ಸಣ್ಣ ನಟನ ಮೇಲೆ ಕೂಡ ದೊಡ್ಡ ಪ್ರೀತಿ ವಿಶ್ವಾಸ ಇಟ್ಟಿರೋರು ಅಂತ ಒಬ್ಬ ವ್ಯಕ್ತಿತ್ವ ಅವ್ರದ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಡಿಂಗ್ರಿ ನಾಗರಾಜ್ ಅವರು ಹೇಳಿದಂತ ಮಾತನ್ನ. ಒಬ್ಬ ಕಲಾವಿದನ ಬೆಲೆ, ಆ ಕಲೆಯ ಬೆಲೆ ಗೊತ್ತಿದ್ದಂತಹ ಒಬ್ಬ ಸಿನಿಮೋತ್ಸಾಹಿ ಅಥವಾ ಚಿತ್ರಕರ್ಮಿ ಅಂತಂದ್ರೆ ಅದು ಒನ್ ಅಂಡ್ ಓನ್ಲಿ ದ್ವಾರಕೀಶ್ ಅವರು. ಇದಾಗಿತ್ತು ಡಿಂಗ್ರಿ ನಾಗರಾಜ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಜಯರಾಮ್ ಜೊತೆ ಲಕ್ಷ್ಮೀನಾರಾಯಣ್, ಪವರ್ ಟಿವಿ, ಬೆಂಗಳೂರು.